ನನ್ನ ಹೆಸರು ಹಿತಾಶ್ರೀ ಡಿ. ನಮ್ಮ ಅಮ್ಮನ ಹೆಸರು ಗೀತಾ ಬಿ ಎಚ್. ನಮ್ಮ ಅಪ್ಪನ ಹೆಸರು ಬಿ ಎನ್ ದೇವೇಂದ್ರ. ನಾನು ಚಿರೇಕ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ ಸರ್. ಆಮೇಲೆ 623 ಬಂದಿರೋದು ತುಂಬ ಖುಷಿ ತಂದಿದೆ. ಇದು ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ದಲೇ ಆಗ್ತಿರಲಿಲ್ಲ. ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಎಮೋಷ್ನಲ್ ಮತ್ತು ಸೋಷಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅದರಿಂದನೇ ಸಾಧ್ಯ ಆಯಿತು. ಮತ್ತು ನನ್ನ ಹಾರ್ಡ್ ವರ್ಕ್ ಕೂಡ ಇದರಲ್ಲಿ ಪ್ರಿಪ್ರೇಷನಿಂದ ಕೂಡ 623 ಬರೋಕ್ಕೆ ಸಾಧ್ಯ ಆಯಿತು. ಬೆಳಗ್ಗೆ 5 o'clock ಎದ್ದೇಳ್ತಿದ್ದೆ. ಮತ್ತು ಸ್ಕೂಲಿಗೆ ಬಂದಮೇಲೆ ಅಲ್ಲೇ ಎಲ್ಲ ಓದಿಸ್ತಿದ್ರು. ಅದಾದಮೇಲೆ ಮನೆಗೆ ಹೋದ್ಮೇಲೆ 4:15ಗೆ ಮಾಮೂಲಿ ಬಿಡ್ತಿದ್ರು. ಆವಾಗ ರಾತ್ರಿ ಎಷ್ಟಾಗುತ್ತೋ ಅಷ್ಟೊತ್ತು ಓದ್ಕೊತಿದ್ದೆ. ಅದಾದಮೇಲೆ ಮತ್ತೆ ಈವ್ನಿಂಗ್ ಕ್ಲಾಸಸ್ ಮಾಡೋವಾಗ ಸ್ವಲ್ಪ ಡಿಲೇ ಆಗ್ತಿತ್ತು. ಆದರೂ ಅವಾಗ ಈವ್ನಿಂಗ್ ಕ್ಲಾಸಸ್ ಆದ ತಕ್ಷಣ ಓದ್ಕೊತಿದ್ದೆ. ಟೈಮ್ ಸಿಕ್ಕಿದಾಗೆಲ್ಲ ಓದ್ಕೊತಿದ್ದೆ. ಇಲ್ಲ, ಸ್ಕೂಲಲ್ಲೆಲ್ಲ. ಸ್ಕೂಲಲ್ಲೆಲ್ಲ. ಈಗ ರಾಜ್ಯದಲ್ಲಿ 28 ಜನ ಇದ್ದಾರೆ, 623 ತೆಗೆದಿರೋ ಅದರಲ್ಲಿ ನೀವು ಒಬ್ಬರು. ಇಡೀ ರಾಜ್ಯದ ಸ್ಟೇಟಲ್ಲಿ ನೀವು ಒಬ್ಬರು ಆಗಿದ್ದಾರೆ. ಅದಕ್ಕೆ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಎಫರ್ಟ್ ಹಾಕಿದ್ದಕ್ಕೆ ಈ ಥರ ಫಲ ಸಿಕ್ಕಿದೆ. ಮ್ಯಾಥ್ಸಲ್ಲಿ ಬರ್ಬೋದೇನೋ, ಬಟ್ ನಂದು ಮಿಸ್ಟೇಕ್ ಇದೆ. ಅದಕ್ಕೆ ನೋಡಬೇಕು ಯಾವುದ್ರಲ್ಲಿ ಮಾರ್ಕ್ಸ್ ಹೋಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ಆಗ್ತೀನಿ. MBBS ಮಾಡಿ ಡಾಕ್ಟರ್ ಆಗಬೇಕು. ಬಿ ಎನ್ ದೇವೇಂದ್ರ ಅಂತ ಸರ್. ತುಂಬ ಖುಷಿ ಇದೆ ಸರ್. ನಾವೇನು ಮಾಡೋದಕ್ಕೆ ಕೆಲಸಕ್ಕೆ ಹೋಗ್ಬೇಕು ಬರಬೇಕು, ಎಲ್ಲ ಉಪಾಧ್ಯಾಯರು ಮಾಡಿರೋದು. ನಾವು ಪೆಟ್ರೋಲ್ ಬಂಕ್ ಕೆಲಸ ಸರ್. ತುಮಕೂರು ಶ್ರೀನಿವಾಸ ಸರ್ವಿಸ್ ಸ್ಟೇಷನ್ ಅಂತ ಬೈಪಾಸ್ ಆಗಿದೆ. ದೇವರಿದ್ದಾನೆ ಸರ್, ಮಾಡೋಣ. ಏನು ಓದಿಸ್ತೀವಿ ಸರ್. 24 hours ಡ್ಯೂಟಿ. ಒಂದು ಸರ್ ರಜೆ ಇರ್ತೈತೆ. ನಮಗೆ ಸಮಯ ಪಟ್ಟಾಗ ಡ್ಯೂಟಿ ಮಾಡಲೇಬೇಕಾಗುತ್ತೆ. ಸರ್ ಮನೆಗೆ ಕಾಲ ಕಳೆಯೋದು ನಾವು ಕಮ್ಮಿನೇ ಸರ್. ಡ್ಯೂಟಿ ಮುಗಿಸ್ಕೊಂಡು 12:30 1 ಗಂಟೆ ಆಗುತ್ತೆ. ನೈಟ್ ನಿದ್ದೆ ಇಲ್ಲ ಅಂದರೆ ಇಲ್ಲಿ ಬಂದು ಮನಿಕೇಬೇಕಾಗಿತ್ತು. ಇರೋದ್ರಾಗೆ ಇರೋಷ್ಟು ಕಾಲನೇ ಅವ್ರ ಜೊತೆ ಕಳೀತಿದ್ವಿ. ಬಟ್ ಸ್ಫೂರ್ತಿ ಎಲ್ಲ ಅವ್ರ ಟೀಚರ್ಸ್ಗೆ ಬರಬೇಕು. ಸರ್ ಅದೇನೋ ಒಂದು ಇದ್ರ ಮೇಲೆ ಹೆಂಗೆ ನಡ್ಕೊಂಬಂದಿದ್ದು ಇಷ್ಟು ಸರ್. ಸರ್ ಶಾಲೆ ಬಗ್ಗೆ ಅಂತಂದರೆ ಮಾಮೂಲಿ ಚಿಕ್ಕ ಪುಟ್ಟ ವಿದ್ಯೆ ಇರ್ತವೆ. ಇರೋದ್ರಾಗೆ ನಾವು ಕರೆಕ್ಟಾಗಿದ್ದರೆ ಆಟೋಮೆಟಿಕ್ ಶಾಲೆ ಏನೂ ಮಾಡಲ್ಲ ಸರ್. ಅಟ್ಲೀಸ್ಟ್ ನಾವು ಏನಾದರೂ ಒಂದು ಸ್ವಲ್ಪ ತಪ್ಪು ಅಂದಾಗ ಅದಕ್ಕೆ ತಿದ್ದಿ ಬುದ್ಧಿ ಹೇಳೋ ಮನೆಗೆ ನಾವು ಹೇಳ್ಬೇಕು ಅದು ಮಕ್ಕಳಿಗೆ. ಇವಾಗ ಚಿಕ್ಕ ಪುಟ್ಟ ತಪ್ಪಂತು ಯಾರೋ ಬೈದರು ಹೊಡೆದ್ರು ಅಂದರು, ನಾನು ಹೇಳಿದೆ ಬಿಡಮ್ ನೀವು ಹೊಡೆದ್ರೆ ಏನೂ ಆಗೋಲ್ಲ, ಹಂಗೇನಿದ್ರು ನಾವು ರಿಟರ್ನ್ ಹೊಡಿಬಾರ್ದು. ಟೀಚರ್ಸ್ಗೆ ಹೋಗಿ ಹೇಳಬೇಕು. ಎಷ್ಟೋ ಕಂಪ್ಲೇಂಟ್ಸ್ ಬಂದು ನನಗೆ, ಏನೇ ಬಂದ್ರೂ ಅಮ್ಮ ಬಿಡಮ್ಮ ಅವ್ರು ತಿಳಿದೇ ಮಾಡ್ತಾರೆ, ಅದೇನು ದೊಡ್ಡ ಹೊಡೆಸ್ಕೊಂಡಾರೇನು ಸಣ್ಣದಾಗಲ್ಲ, ಟೀಚರ್ಗೆ ಹೇಳಮ್ಮ ಅಂತಿದ್ದೆ ಅಷ್ಟೇ. ನಾನು ಎಂದೂ ಬಂದು ಯಾರಿಗೂ ಕಂಪ್ಲೇಂಟ್ ಮಾಡಿಲ್ಲ. ನಮ್ಮ ಫ್ರೆಂಡು, ನನ್ನ ಕಸಿನ್ ಹುಡುಗಿ ಹೆಸರು ಏನು ಲಕ್ಷ್ಮಿ, ನವೀನ್. ಅಂದರೆ ನನಗೆ ಮಧುಗಿರಿ ವಸ್ತು. ನಮ್ಮ ಫ್ರೆಂಡ್ ನನ್ನ ಕಸಿನ್ ನವೀನ್ ಹೆಂಡ್ತಿ ಇಲ್ಲಿ ಟೀಚರ್ ಆಗಿದ್ದರು. ಆ ಹುಡುಗಿ ಚೆನ್ನಾಗೈತೆ ಅಂದಿದ್ದಕ್ಕೆ ಸೇರಿಸ್ತೆ ಅಷ್ಟೇ ಸರ್. ನಮಗೇನು ಪರವಾಗಿಲ್ಲ, ಒಳ್ಳೆ ಸ್ಕೂಲ್ ಅಂದಕ್ಕೆ ಸೇರಿಸ್ತೆ. ಸರ್ ನಮ್ಮ ಮಕ್ಕಳೆಲ್ಲ ಎಲ್ಲ ಮಕ್ಕಳೂ ಓದಿ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಮಕ್ಕಳು ನಮಗೆ ನಮ್ಮ ಮಕ್ಕಳೆಲ್ಲ ಎಲ್ಲ ಮಕ್ಕಳೂ ಮಕ್ಕಳೇ ಸರ್. ಅವ್ರು ಬೇರೆ ಇಲ್ಲ, ಇವ್ರು ಬೇರೆ, ಯಾರು ಬೇರೆ ಅಲ್ಲವೇ ಇಲ್ಲ. ಓದಿಸ್ಲೇಬೇಕಲ್ಲ ಸರ್. ಈಗಿನ ಕಾಲದಾಗ ಓದಿಗೆಲ್ವ ಬೆಲೆ. ನಾವೆಲ್ಲ ಓದಿಲಿದ್ದಕ್ಕೆ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತ, ಚಿರಕ್ ಪಬ್ಲಿಕ್ ಶಾಲೆಗೆ ಚೇರ್ಮನ್ನು ಮತ್ತು ಅಡ್ಮಿನಿಸ್ಟ್ರೇಟರು. ಇವರು ಶೈಲಶ್ರೀ ಅಂಥೇಳಿ ಪ್ರಿನ್ಸಿಪಾಲು ಮತ್ತು ಅಕಾಡೆಮಿಷಿಯನ್ನು, ರಾಘವೇಂದ್ರ ಅಂಥೇಳಿ ಹೆಡ್ ಮಾಸ್ಟರು ನಮ್ಮ ಶಾಲೆಯಲ್ಲಿ. ಈ ವರ್ಷ 25-26ನೇ ಸಾಲಿನಲ್ಲಿ ಟೋಟಲ್ಲು 74 ಜನ ವಿದ್ಯಾರ್ಥಿಗಳು SLCನಲ್ಲಿ ಅಪಿಯರ್ ಆಗಿದ್ದರು. ಅದರಲ್ಲಿ ಹಿತಶ್ರೀ 623 ತೊಗೊಂಡು ಸ್ಟೇಟು 3rd ರ್ಯಾಂಕು ಬಂದಿರೋದು. ಮತ್ತು ಔಟ್ ಆಫ್ 28 ಚಿಲ್ಡ್ರನ್ ಹೂ ಹ್ಯಾವ್ ಸ್ಕೋರ್ಡ್ 623 ನಮ್ಮ ಹಿತಶ್ರೀನೂ ಒಬ್ಬಳಾಗಿರೋದು ನಮಗೆ ತುಂಬ ಖುಷಿ ತಂದಿದೆ. ಸ್ವಲ್ಪ ಡಿಸಪಾಯಿಂಟೂ ಆಯಿತು. ಕಾರಣ ಏನು ಅಂದರೆ
ಮೊದಲಿಂದನೂ ಅವಳದು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ 625ಕ್ಕೆ 625 ಬರುತ್ತೆ, ಸ್ಕೋರ್ ಮಾಡ್ತಾಳೆ ಅವಳು ಅಂಥೇಳಿ. 1-2 ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ 1 ಮಾರ್ಕ್ಸು ಮತ್ತು ಇಂಗ್ಲೀಷಲ್ಲಿ 1 ಮಾರ್ಕ್ಸ್ ಹೋಗಿದೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆದರೂ ನೆವರ್ತ್ಲೆಸ್ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾಳೆ, ಭಾಳ ಚೆನ್ನಾಗಿ ಬಂದಿದೆ ಮಾರ್ಕ್ಸ್ ಎಲ್ಲ. ನಮ್ಮ ಶಾಲೆಯಲ್ಲಿ 74 ಜನದಲ್ಲಿ 74 ಜನನೂ ಪಾಸಾಗಿದ್ದಾರೆ. 100% ರಿಸಲ್ಟ್ ಬಂದಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ನೇ ಅಂದರೆ 85%ಗಿಂತ ಹೆಚ್ಚಿರುವಂಥವರು 50 ಜನ ಇದ್ದಾರೆ. ಆಮೇಲೆ 600ಕ್ಕಿಂತ ಹೆಚ್ಚಿಗೆ ಸ್ಕೋರ್ ಮಾಡಿರ್ತಕ್ಕಂಥವರು 20 ಜನ ವಿದ್ಯಾರ್ಥಿಗಳಿದ್ದಾರೆ. ಫಸ್ಟ್ ಕ್ಲಾಸ್ ಬಂದಿರೋರು 24 ಜನ ಇದ್ದಾರೆ. ಕನ್ನಡ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿರೋರು 6 ಜನ ಇದ್ದಾರೆ. ಹಿಂದಿನಲ್ಲಿ 17 ಜನ ಔಟ್ ಆಫ್ ಔಟ್ ಬಂದಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ 2 ಔಟ್ ಆಫ್ ಔಟ್ ಇದ್ದಾರೆ. ಸೈನ್ಸಲ್ಲಿ 1 ಇದ್ದಾರೆ. ಮತ್ತು ಸೋಷಿಯಲ್ ಸೈನ್ಸಲ್ಲಿ 5 ಜನ ಔಟ್ ಆಫ್ ಔಟ್ ಬಂದಿದ್ದಾರೆ. ಇದಿಷ್ಟು ಜನ ನಮ್ಮ ಶಾಲೆಯಲ್ಲಿ ಈ ಸಾರಿ ತುಂಬ ಚೆನ್ನಾಗಿ ರಿಸಲ್ಟು ಬಂದಿದೆ. ಇದಕ್ಕೆ ನಾನು ಫಸ್ಟು ಮೇಡಮ್ ಅವ್ರಿಗೆ, ಶೈಲಶ್ರೀ ಮೇಡಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು ಮತ್ತು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ ಅವರು ಲಾಸ್ಟಲ್ಲಿ ಅವ್ರಿಗೆ ಸೂಪರ್ವೈಸ್ಡ್ ಸ್ಟಡೀಸ್ನ ಅರೇಂಜ್ ಮಾಡಿ ಪ್ರತಿಯೊಬ್ಬ SLC ವಿದ್ಯಾರ್ಥಿಗಳಿಗೆ ಕರೆದು ಅವ್ರ ಕುಂದುಕೊರತೆಗಳು ಏನಿದೆ, ಎಲ್ಲಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಆಮೇಲೆ ಸ್ಕೋರ್ ಮಾಡಬೇಕಾದ್ರೆ ಯಾವ ಥರ ಸ್ಕೋರ್ ಮಾಡಬೇಕು SLCನಲ್ಲಿ, ಫಸ್ಟ್ ಟೈಮು ಅವರು ಅಪಿಯರ್ ಆಗ್ತಾ ಇದ್ದಾರೆ ಪಬ್ಲಿಕ್ ಎಕ್ಸಾಮ್ಗೆ, ಹೆದರ್ಕೋಬಾರ್ದು ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿನ 3 ತಿಂಗಳ ಮುಂಚೆಯಿಂದನೇ ಕರೆದು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಅವ್ರು ಮಾಡ್ತಾಯಿದ್ದ ಮಿಸ್ಟೇಕ್ಸ್ನೆಲ್ಲನೂ ತಿದ್ಕೊಳ್ಳೋಂಗೆ ಮಾಡಿ ಅವ್ರನ್ನ ಒಂದು ಸರಿಯಾದ ರೀತಿಯಲ್ಲಿ ಇಟ್ಟಿದ್ದರಿಂದನೇ ಅವರು ಇವತ್ತು ಇಷ್ಟೊಂದೆಲ್ಲ ಸ್ಕೋರ್ ಮಾಡೋದಕ್ಕೆ ಮಕ್ಕಳಿಗೆ ಅನುಕೂಲ ಆಯಿತು. ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದನ್ನು ನಾವು ಒಂದು ರೀತಿಯಲ್ಲಿ ಫೈಲಿಂಗ್ ಮಾಡಿ ಒಂದು ಪ್ರಾಪರ್ ಚಾನಲಲ್ಲಿ ಇಡಬೇಕು. ಆ ಕೆಲಸನ ಮೇಡಮ್ ಅವರು ಮತ್ತು ಹೆಡ್ ಮಾಸ್ಟ್ರು ಇಬ್ಬರೂ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಿತಶ್ರೀಗೆ ಮತ್ತು ಎಲ್ಲ ನಮ್ಮ ಶಾಲೆ ಟೀಚರ್ಸು ಎಷ್ಟು ಜನ ಇದ್ದಾರೆ ಹೈಸ್ಕೂಲಲ್ಲಿ, ಅವರು ಈ ರಿಸಲ್ಟ್ ಬರೋದಕ್ಕೆ ಅವರು ಮುಖ್ಯ ಕಾರಣ ಆಗಿರ್ತಾರೆ. ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.